ಅವನ ತಲೆ ಸ್ವಲ್ಪ ಖಾಲಿಯಾಗಿರುತ್ತೆ, ಅವನ ಹೆಸರು ರಾ ಇಂದ ಶುರುವಾಗತ್ತೆ ಅಂತೆಲ್ಲ ಹೇಳಿಸಿ ಆಮೇಲೆ ಅವನನ್ನು ಒಪ್ಪಿಸಿದ್ದಾಯ್ತು. ಅವರಪ್ಪ ಕಡೆಗೆ ಎದ್ನೋ ಬಿದ್ದೋ ಅಂತ ಅಲ್ಲಿಂದ ಓಡ್ ಬಂದು ನನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ದ ನೋಡು. ವಾವ್, ನಿನ್ ಫ್ಲಾಶ್ ಕಾರ್ಡ್ ಸೂಪರ್ ಡ್ಯಾಡ್. ಆ ಟೈಮಲ್ಲ ಇಷ್ಟಲ್ಲ ಡ್ಯಾಡ್. ಮಾಡಲೇಬೇಕು ಕಣೋ, ಇಲ್ಲ ಅಂದ್ರೆ ಈ ಹೆಣ್ಮಕ್ಳ ವಿಷಯದಲ್ಲಿ ನಾವು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಅದು ನಿಜ ಡ್ಯಾಡ್. ನಾನು ಈ ಪ್ರಜೆನ ಪಟಾಯಿಸ್ಕೊಳ್ಳೋದಕ್ಕೆ ಇಂಥದ್ದೇ ಒಂದು ಐಡಿಯಾ ಮಾಡಿದ್ದೆ. ನೀನು ಮಾಡಿದ್ಯಾ? ಏನ್ ಮಾಡಿದ್ದೆ? ಸೇಮ್ ಟು ಸೇಮ್ ಮಾಮ್. ಇವ್ರು ಹೋಗ್ತಿದ್ದ ದೇವಸ್ಥಾನದ ಪೂಜಾರಿಗೆ ದುಡ್ಡು ಕೊಟ್ಟು ನನ್ನ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದೆ. ಪಾಪ ಇದು ಅದನ್ನೇ ನಂಬ್ಕೊಂಡು ಡೈಲಿ ಬಂದು ನನ್ನ ಪಾದ ಪೂಜೆ ಮಾಡ್ತಿತ್ತು. ಈ ಗಂಡಸ್ರ ಹೀಗೆ ಆ ಕಾಲದಿಂದಾನು ಹೆಂಗಸರಿಗೆ ಟೋಪಿ ಹಾಕೊಂಡೇ ಬಂದಿದ್ದಾರೆ. ಶಾಲಿನಿ, ಇನ್ಮೇಲೆ ನೀನು ನಿನ್ನ ಗಂಡ ನಂಬೇಡ, ನಾನು ನನ್ನ ಗಂಡ ನಂಬೋದಿಲ್ಲ. ಕೂಡ ಸುಳ್ಳಿರ್ಬೋದಾ? ನನ್ನನ್ನು ನಂಬಿಸೋಕ್ಕೆ ಅಂತ ಅಮ್ಮನೂ ಇವ್ರ ಥರನೇ ದುಡ್ಡು ಕೊಟ್ಟು ಜಂಗಮ್ಮನ ಹತ್ರ ಸುಳ್ಳು ಹೇಳಿಸಿದಾಳ. ಅಮ್ಮ ಬರಲಿ, ಇವತ್ತೆಲ್ಲ ವಿಷಯನೂ ತಿಳ್ಕೊಳ್ಳೇಬೇಕು. ಮೇಡಮ್, ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಹೌದು. ಹಾಗೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀರಾ? ನನಗೆ ಅರ್ಜೆಂಟ್ ಕೆಲಸ ಇದೆ. ಓಕೆ, ಹಾಗಾಗಿ ಹೋಗಿ ಬರ್ತೀವಿ ಪುಟ್ಟ. ಬಾಯ್. ಥ್ಯಾಂಕ್ ಯು ಮೇಡಮ್. ನನ್ನ ಜೊತೆ ಬರ್ತೀಯಾ? ಶಾಲಿನಿ, ಯಾಕೆ ಇಲ್ಲಿ ನಿಂತಿದ್ಯಾ? ಸ್ಕೂಲ್ಗೆ ಹೋಗಲ್ವಾ? ಹೋಗ್ತೀನಮ್ಮ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇದ್ದೆ. ನಿಜ ಹೇಳಮ್ಮ, ಎಷ್ಟು ದುಡ್ಡು ಕೊಟ್ಟೆ? ಏನು ಮಾತಾಡ್ತಾ ಇದೆಯೇ? ದುಡ್ಡಾ? ನಾನು ಯಾರಿಗೆ ಕೊಡ್ಲಿ? ಎಲ್ಲಿಂದ ಕೊಡ್ಲಿ? ಸಾಕಮ್ಮ, ಆ ಜಂಗಮ್ಮರ್ಗೆ ನನ್ನ ಬಗ್ಗೆ ಎಲ್ಲ ಹೇಳಿ ನನ್ನ ಮಗು ಸತ್ತಿದೆ ಅಂತ ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿದ್ಯಾ ತಾನೆ? ಶಾಲಿನಿ, ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೆ. ನಾನೇಕೆ ಕೊಡ್ಲಿ ಜಂಗಮ್ರಿಗೆ ದುಡ್ಡು? ಜಂಗಮ್ರು ಅಂದ್ರೆ ಏನು ಅನ್ಕೊಂಡಿದ್ಯಮ್ಮ? ಜಂಗಮ್ರು ಅಂದ್ರೆ ದೇವ್ರಿಗೆ ಸಮಾನ. ಅವರು ಈ ಚಿಲ್ಲರೆ ಹಣಕ್ಕೆಲ್ಲ ಸುಳ್ಳು ಹೇಳ್ತಾರೇನೆ. ಏನು ಮಾಡಲಿ ನಿನಗೆ? ಅವರು ಇದ್ದ ಹಾಗೆ ಹೇಳಿದ್ದಾರೆ ಕಣೆ. ಅಮ್ಮ, ಎಷ್ಟು ಅಂತ ಸುಳ್ಳು ಹೇಳ್ತೀಯಾ? ಒಂದು ಸುಳ್ಳು ಹೇಳಿದ್ರೆ ಅದನ್ನು ಮುಚ್ಚಾಕೋಕೆ ಇನ್ನಷ್ಟು ಸುಳ್ಳು ಹೇಳಬೇಕಾಗುತ್ತೆ. ಇದುವರೆಗೂ ನೀನು ಹೇಳಿದ್ದನ್ನೆಲ್ಲ ನಾನು ನಂಬ್ತಿದ್ದೆ, ಆದರೆ ನನ್ನ ಮಗು ವಿಷಯದಲ್ಲಿ ನಿನ್ನ ಮೇಲೆ ನಾನು ನಂಬಿಕೆನೇ ಬರ್ತಿರಲಿಲ್ಲ. ಅಮ್ಮ, ನನಗೆ ಗೊತ್ತಮ್ಮ, ನಿಜ ಹೇಳು, ನೀನು ಅವ್ರ ಹತ್ರ ನನ್ನ ಮಗು ಸತ್ತಿದೆ ಅಂತ ಸುಳ್ಳು ಹೇಳಿಸ್ದೆ ತಾನೆ? ಪಾವನಿ,